ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಧರ್ಮಸ್ಥಳದ ಹೆಣಹೂತ ಪ್ರಕರಣ, ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಭೀಮ ಮುಸುಕುದಾರಿ ಅಥವಾ ಚಿನ್ನಯ್ಯ ಆತ ಯೂ ಟರ್ನ್ ತೆಗೆದುಕೊಂಡ ವಿಚಾರವನ್ನು ನಾನು ನಿನ್ನೆ ಮಾತಾಡಿದ್ದೆ, ವಿಶ್ಲೇಷಣೆ ಮಾಡಿದ್ದೆ. ಇದ್ದಕ್ಕಿದ್ದ ಹಾಗೆ ಆತ ಬದಲಾದ ರೀತಿ, ಅದರ ಹಿಂದೆ ಯಾರಿರಬಹುದು ಮತ್ತು ಇಡೀ ಈ ಪ್ರಕರಣ ಇನ್ನೊಂದು ಹಂತಕ್ಕೆ ಷಡ್ಯಂತರ ರೂಪದಲ್ಲಿ ಇದು ಪ್ರಸ್ತುತಗೊಳ್ತಾ ಇದೆಯಾ, ಈ ಪ್ರಶ್ನೆಗಳನ್ನ ಇಟ್ಕೊಂಡಿದೆ. ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳವಣಿಗೆ ಇದೆ. ಸೌಜನ್ಯ ಪರ ಹೋರಾಟಗಾರ, ಸಾಕ್ಷಿ ದೂರುದಾರ ಯಾರು ಟಿ ಜಯಂತ್ ಅವರಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇದು 3 ಪುಟಗಳ ಈ ಪತ್ರ ಏನಿದೆ, ಇದು ಹಲವು ದೃಷ್ಟಿಗಳಿಂದ ಭಾಳ ಮಹತ್ವದ್ದು. ಅಂದರೆ ಚಿನ್ನಯ್ಯ ಬದಲಾದ ರೀತಿ ಏನಿದೆ, ಆತ ಯಾಕೆ ಬದಲಾದ ಅನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪತ್ರದಲ್ಲಿ ಕೆಲವು ಅಂಶಗಳಿವೆ. ಸೊ ಅವರು ಏನು ಹೇಳ್ತಾರೆ, ಸೊ ಈ ವಿಷಯ ಏನು ಹೇಳ್ತಾರೆ ಅಂತಾರೆ, ಕ್ರೈಮ್ ನಂಬರ್ 39/2025 ಇದೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ. ಈ ಪ್ರಕರಣದ ದೂರುದಾರ ಆರೋಪಿಯಾಗಿರುವ ಚಿನ್ನಯ್ಯ ಬೆಳ್ತಂಗಡಿ ಠಾಣೆಯಲ್ಲಿ ಜೀವ ರಕ್ಷಣೆ ಕೋರಿ ಸೌಜನ್ಯ ಹೋರಾಟಗಾರರ ವಿರುದ್ಧ ನೀಡಿದ ದೂರಿನ ಬಗ್ಗೆ ತನಿಖೆ, ಹೋರಾಟಗಾರರ ವಿರುದ್ಧ ದೂರು ನೀಡಲು ಒತ್ತಡ ಹಾಕಿ ನಡೆಸಿರುವ ಅಪರಾಧಿಕ ಪಿತೂರಿ ಕುರಿತು ತನಿಖೆ ಮತ್ತು ಚಿನ್ನಯ್ಯನಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿ ರಕ್ಷಣೆ ನೀಡುವ ಕುರಿತಾಗಿ ಈ 3 ಪೇಜ್ಗಳ ಈ ಒಂದು ಮನವಿ ಏನಿದೆ, ಅದು ಹಲವು ಅಂಶಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಮೊದಲನೇದಾಗಿ ಚಿನ್ನಯ್ಯನಿಗೆ ತಕ್ಷಣ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು, ಆತನಿಗೆ ಒಂದು ಗನ್ ಮ್ಯಾನ್ ಕೊಡಬೇಕು, ಆತನ ರಕ್ಷಣೆಯ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ವಹಿಸ್ಕೋಬೇಕು ಅನ್ನುವ ಮನವಿಯನ್ನು ಟಿ ಜಯಂತ್ ಅವರು ಮಾಡಿದ್ದಾರೆ. ಯಾಕೆಂದರೆ ಇದೇ ಪತ್ರದಲ್ಲಿ ಅವರು ಹೇಳೋರು, ಅವರಿಗಿರುವ ಅನುಮಾನ ಏನು ಅಂತ ಅಂದರೆ, ಈ ರೀತಿ ಈತನ ಕೈಲಿ ದೂರು ಕೊಡಿಸಿ ಆತನಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಿ ಅದನ್ನು ನಮ್ಮ ತಲೆಗೆ ಕಟ್ಟಬಹುದು. ಅದು ಟಿ ಜಯಂತಿಗವರಿಗಿರುವ ಭಯ. ಅವರಿಗೆ ಮಾತ್ರ ಅಲ್ಲ, ಮಠಣ್ಣವರಿರ್ಬೋದು, ಮಹೇಶೆಟ್ಟಿ ತಿಮ್ರೋಡಿಯವರಿರ್ಬೋದು, ಅವರಿಗೆಲ್ಲ ಈ ಒಂದು ಭಯ ಇದ್ದಂತೆ ಕಾಣ್ತಾ ಇದೆ. ಯಾಕೆಂದರೆ ಇಡೀ ಈ ಚೆನ್ನಯ್ಯನ ಬಿಹೇವಿಯರ್ ಇದೆಯಲ್ಲ, ಆ ಬಿಹೇವಿಯರೇ ಈ ಸಂಶಯಕ್ಕೆ ಕಾರಣ ಆಗಿದೆ. ಯಾಕೆಂದರೆ ನಾನು ನಿನ್ನೆನೂ ವಿವರಿಸಿದ್ದೀನಿ, ನೀವು ನನ್ನ ನಿನ್ನೆನ ವಿಶ್ಲೇಷಣೆಯನ್ನು ನೋಡಬಹುದು. ಆತ ಪೊಲೀಸ್ ಕಸ್ಟಡಿಗೆ ಹೋದ ತಕ್ಷಣ ಬದಲಾಗ್ತಾನೆ. ಅಲ್ಲಿವರೆಗೆ ಅವ್ರ ಸ್ಟ್ಯಾಂಡೇ ಬೇರೆ. ಅಂದರೆ ಆತ ತನ್ನ ಹೇಳಿಕೆಯನ್ನು ಬದಲಿಸುವುದರ ಹಿಂದೆ ಪೊಲೀಸ್ ಒತ್ತಡ ಇದೆ ಒಂದು. ಎರಡನೇದು, ಅವ್ರ ಕುಟುಂಬದ ಮೇಲೆ ಯಾರೋ ಹೋಗಿ ಹೆದರಿಸಿದ್ದು ಇದೆ ಅನ್ನೋದು. ಸೊ ಅದರಿಂದ ಇದರ ನಂತರ ಈಗ ಆತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಮಾಡ್ತಾನೆ, ಈ ಸೌಜನ್ಯ ಪರ ಹೋರಾಟಗಾರರ ಮೇಲೆ ದೂರು ನೀಡ್ತಾನೆ, ಅವರಿಂದ ನನಗೆ ಜೀವ ಭಯ ಇದೆ. ಏನಿದ್ರ ಉದ್ದೇಶ, ಯಾರು ಕೊಡಿಸಿರಬೇಕು ಅಂತ. ಚಿನ್ನಯ್ಯನಿಗೆ ಜೀವ ಭಯ ಅವರಿಂದ ಹೇಗೆ ಹುಟ್ಟಾಗ್ತದೆ? ಯಾಕೆಂದರೆ ಆತ ಏನು 180 ಸ್ಟೇಟ್ಮೆಂಟನ್ನು ನ್ಯಾಯಾಲಯದ ಮುಂದೆ ನೀಡುವುದಕ್ಕಿಂತ ಮೊದಲು 2 ವರ್ಷಗಳ ಹಿಂದೆಯೇ ಮಹೇಶೆಟ್ಟಿ ತಿಮ್ರೋಡಿಯವರ ಮನೆಯಲ್ಲಿದ್ದವನು, ಅವನು ರಕ್ಷಣೆಯನ್ನು ಪಡೆದವನು. ಅವರಿಂದ ರಕ್ಷಣೆ ಪಡೆದು ಅವರಿಂದ ಎಲ್ಲ ರಕ್ಷಣೆ ದೊರಕಿದ ಮೇಲೆ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶನ ಮುಂದೆ 183 ಹೇಳಿಕೆ ನೀಡಿದವನು. ಈಗ ಯಾರು ರಕ್ಷಣೆ ನೀಡಿದ್ದಾರೋ ಅವರಿಂದ ನನಗೆ ರಕ್ಷಣೆ ಬೇಕು, ಅವರು ನನಗೆ ಜೀವ ಭಯ ಇದೆ ಅಂತೇಳಿ. ಇದು ಸಹಜ ಅಂತ ಅನಿಸಲ್ಲ. ಇದು ಇಡೀ ಅವನ ಬಿಹೇವಿಯರ್ ಅಸಹಜ ಅನಿಸುತ್ತೆ. ಒಬ್ಬ ಮನುಷ್ಯ ಅಸಹಜವಾಗಿ ವರ್ತಿಸುವುದಕ್ಕೆ ಹಿಂದೆ ಬೇರೆ ಬೇರೆ ಕಾರಣಗಳಿರ್ತವೆ. ಆ ಕಾರಣಗಳು ಯಾವುದು? ಅವನ ಅಸಹಜ ವರ್ತನೆಯ ಹಿಂದೆ ಏನಿದೆ, ಇದ್ರ ಬಗ್ಗೆ ತನಿಖೆ ನಡೆಯಬೇಕಲ್ವ. ಸೊ ಮುಖ್ಯಮಂತ್ರಿಗಳ ಬರೆದ ಪತ್ರದಲ್ಲಿ ಭಾಳ ವಿವರವಾಗಿ ಈ ವಿಚಾರವನ್ನು ಹೇಳಲಾಗಿದೆ. ಸೊ ಚಿನ್ನಯ್ಯ ಮತ್ತು ತಮ್ಮ ನಡುವೆ
ಏನು ಅದರ ಸಂಬಂಧ ಏನು ಅನ್ನೋದನ್ನು ಕೂಡ ಟಿ ಜಯಂತ್ ವಿವರಿಸಿದ್ದಾರೆ. ಸೊ ಇದನ್ನು ಬಿಟ್ಟು 5 ಪಾಯಿಂಟ್ ಇದೆ. ಮೊದಲನೇ ಪಾಯಿಂಟ್ ಏನು ಹೇಳ್ತಾರೆ ಅವರು ಅಂದರೆ, ಚಿನ್ನಯ್ಯನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ದಕ್ಷಿಣ ಕನ್ನಡ ಮಂಗಳೂರಿನಿಂದ ಜಾಮೀನು ಪಡೆದು ಶಿವಮೊಗ್ಗ ಕಾರಾಗೃಹದಿಂದ ದಿನಾಂಕ 18/12/2025 ಬಿಡುಗಡೆಗೊಂಡ ನಂತರ ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಟಿ, ವಿಠ್ಠಲ್ ಗೌಡ ಹಾಗೂ ಸಮೀರ್ MD ಇವರಿಂದ ಜೀವ ಬೆದರಿಕೆ ಇದೆ, ಆದುದರಿಂದ ನನಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ದೂರಿನ ಮುಖಾಂತರ ಮನವಿ ಮಾಡಿಕೊಂಡಿರೋ ವಿಚಾರ ತಮ್ಮ ಮಾಧ್ಯಮದ ಮುಂದೆ ಗೊತ್ತಾಗಿದೆ ಅನ್ನೋದನ್ನು ಟಿ ಜಯಂತ್ ಹೇಳ್ತಾರೆ. ಏನು ಮಾಡ್ತಾನೆ ಅವನು, ಶಿವಮೊಗ್ಗ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ಅವನು ಬೇರೆ ಮಾಡಲ್ಲ, ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಂದರೆ ಆತ 2-3 ತಿಂಗಳ ಪೊಲೀಸ್ ಕಸ್ಟಡಿಯಲ್ಲಿದ್ದವನಿಗೆ ಈ ಒಂದು 5ರಿಂದ ತನಗೆ ಜೀವ ಬೆದರಿಕೆ ಇದೆ ಅಂತ ಗೊತ್ತಾದದ್ದು ಹೇಗೆ? ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಈ ಸೌಜನ್ಯ ಪರ ಹೋರಾಟಗಾರರು ಅವರಿಗೆ ಜೀವ ಬೆದರಿಕೆಯನ್ನು ಒಡ್ಡೋದು ಹೇಗೆ ಅಂದರೆ, ಯುಸಿ ಆತ ಪೊಲೀಸ್ ಸುಪರ್ದಿಗೆ ಹೋಗುವುದಕ್ಕಿಂತ ಮೊದಲು ಆತ ಇದ್ದುದು ರಕ್ಷಣೆಯಲ್ಲಿದ್ದು ಯಾರ ರಕ್ಷಣೆಯಲ್ಲಿ? ಸೌಜನ್ಯ ಪರ ಹೋರಾಟಗಾರರ ರಕ್ಷಣೆಯಲ್ಲಿ. ಸೌಜನ್ಯ ಪರ ಹೋರಾಟಗಾರರ ರಕ್ಷಣೆಯಲ್ಲಿದ್ದಂಥ ಚಿನ್ನಯ್ಯ ಯಾವಾಗ ಪೊಲೀಸ್ ಕಸ್ಟಡಿಗೆ ಹೋಗ್ತಾನೆ, ಆಗ ಆತ ಏನು ಮಾಡ್ತಾನೆ, ತನ್ನನ್ನು ಮೊದಲು ರಕ್ಷಿಸಿದವರ ವಿರುದ್ಧವೇ ದೂರು ಕೊಡ್ತಾನೆ. ಎಲ್ಲಿ ದೂರು ಕೊಡ್ತಾನೆ? ಅವನು ಇಸಿದಟ್ಟು 2-3 ತಿಂಗಳ ಕಡೆ ಜೈಲಿನಲ್ಲಿ ಇದ್ದು ಹೊರಗೆ ಬಂದ ತಕ್ಷಣ, ಅಂದರೆ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ, ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಪೊಲೀಸರೇ ಈ ಸೌಜನ್ಯ ಪರ ಹೋರಾಟಗಾರರ ಮೇಲೆ ದೂರು ಕೊಡು ಅಂತ ಹೇಳಿರಬಹುದೇ? ಸೌಜನ್ಯ ಪರ ಹೋರಾಟಗಾರರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿಕೆಯನ್ನು ಕೊಡಿಸಿರಬಹುದೇ? ಯಾಕೆಂದರೆ ಜೀವ ಬೆದರಿಕೆ ಬೇರೆ ರೀತಿ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಯಾರಿಗೆ ಜೀವ ಬೆದರಿಕೆ ಹೇಗೆ ಓಡೋಕ್ಕಾಗುತ್ತೆ? ಸಾಧ್ಯ ಇಲ್ಲ. ಪೊಲೀಸ್ ಕಸ್ಟಡಿಯಲ್ಲಿ ಇರೋಕ್ಕಿಂತ ಬದಲು ಅವರ ಕಡೆಯಲ್ಲೇ ಇದ್ನಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮನೇಲಿದ್ದ, ಬುರುಡೆ ತಗೊಬಂದ, ಎಲ್ಲ ಮಾಡಿದ್ನಲ್ಲ ಅವನು ಚಿನ್ನಯ್ಯ. ಸೊ ಹಾಗಿದ್ದರೆ ಪೊಲೀಸ್ ಕಸ್ಟಡಿಯಲ್ಲಿ ಚಿನ್ನಯ್ಯ ಇದ್ದ ಸಂದರ್ಭದಲ್ಲಿ ಆತನ ಮೇಲೆ ಮಾನಸಿಕವಾಗಿಯೋ ಇನ್ಯಾವುದೋ ರೀತಿಯ ಒತ್ತಡವನ್ನು ಹೇರಿರುವ ಸಂಶಯ ಬರುತ್ತೆ. ಮತ್ತು ನೋಡು, ನಿನಗೆ ಇದೇನು ಜಾಮೀನು ಸಿಕ್ಕ ತಕ್ಷಣ ನೀನು ಹೋಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಿಗೆ ಹೋಗಿ ದೂರು ಕೊಡು ಅಂಥೇಳಿ ಅವರ ಹಿಂದೆ ಯಾರೋ ಡಿಕ್ಟೇಟ್ ಮಾಡಿದಂತೆ ಕಾಣುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇದನ್ನೇ ಜಯಂತ್ ಅವರ ಪತ್ರದಲ್ಲಿ 2ನೇ ಪಾಯಿಂಟ್ ಇದೆ. ಏನು, ಕ್ರಿಮಿನಲ್ ನಂಬರ್ 39/2025 ಪ್ರಕರಣದ ಪ್ರಾರಂಭದ ಹಂತದಲ್ಲಿ ಚಿನ್ನಯ್ಯನ ಜೊತೆ ನನಗೆ ಮಾತುಕತೆ ಇತ್ತು. ನಾನು ಮಾತಾಡ್ತಿದ್ದೆ ಅವ್ರ ಹತ್ರ. ಆ ನಂತರದ ದಿನಗಳಿಂದ ಇವರಿಂದ ನಮಗೆ ಯಾವುದೇ ರೀತಿಯ ಸಂಪರ್ಕ ಕೂಡ ಇಲ್ಲ ಅಂತ ಈ ಮನವಿ ಪತ್ರದಲ್ಲಿ ಜಯಂತ್ ಅವರು ಹೇಳ್ತಾರೆ. ಅದರ ನಂತರ ನಮಗೆ ಸಂಬಂಧ ಇಲ್ಲ, ಮೊದಲು ಪ್ರಕರಣ ಪ್ರಾರಂಭದಲ್ಲಿ ಇತ್ತು ನಿಜ ಅನ್ನುವುದನ್ನು ಕೂಡ ಅವ್ರು ಹೇಳ್ತಾರೆ. ಹಾಗೆಯೇ ಸಮೀರ್ MD ಕ್ರಿಮಿನಲ್ ದೂರು ಕೊಟ್ಟ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಮತೀಯ ವಿಚಾರವಾಗಿ ಪರಿವರ್ತನೆಗೊಳಿಸುವ ಹುನ್ನಾರ ಎದ್ದು ಕಾಣುತ್ತೆ. ಇದು ಬಹಳ ಗಂಭೀರವಾದ ವಿಚಾರ. MD ಸಮೀರ್ ಆತ ಒಬ್ಬ ಯೂಟ್ಯೂಬರ್. ಓಕೆ, ಆ ಯೂಟ್ಯೂಬರ್ ಆಗಿ ಧರ್ಮಸ್ಥಳದ ವಿಚಾರದಲ್ಲಿ ಆತ ಯೂಟ್ಯೂಬ್ ಸುದ್ದಿಗಳನ್ನು ಮತ್ತೊಂದು ಮಾಡಿದ್ದಾನೆ. ಅದು ಆತ ಏನು ಮಾಡ್ದ ಏನು ಮಾಡಿಲ್ಲ, ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ. ಆತ ಗಂಭೀರವಾಗಿ ಮಾಡಿಲ್ವೇ, ಅದರಲ್ಲಿ ಹುಡುಗಾಟಿಕೆ ಇತ್ತೆ ಅಥವಾ AI ಬಳಸ್ಕೊಂಡಿದ್ದೆ, ಇದೆಲ್ಲ ಡಿಫ್ರೆಂಟ್ ಇಶ್ಯೂ. ಆದರೆ ಆ ಯೂಟ್ಯೂಬರ್ ಆದ MD ಸಮೀರನ್ನು ಈ ಸೌಜನ್ಯ ಹೋರಾಟಗಾರರ ಜೊತೆ ಸೇರಿಸಿರುವುದರ ಹಿಂದಿನ ಹುನ್ನಾರ ಏನು? ವೈ? ಸೊ ಬಹಳ ಸಂದರ್ಭದಲ್ಲಿ ಇದನ್ನು ಒಂದು ಹಿಂದೂ ಮುಸ್ಲಿಂ ಆಗಿ ಪರಿವರ್ತಿಸುವ, ಹಿಂದೂ ಮುಸ್ಲಿಂ ಸಂಘರ್ಷವಾಗಿ ಪರಿವರ್ತಿಸುವ ಒಂದು ಯತ್ನ ಅಥವಾ ಹುನ್ನಾರ ಇದೆ. ಟಿ ಜಯಂತ್ ಪ್ರಕಾರ ಹುನ್ನಾರ ಇದೆ. ಯಾಕೆ ಅಂತ ಅಂದರೆ ಇದನ್ನು ನಾವು ವಿಶ್ಲೇಷಣೆ ಮಾಡೋಣ ಸ್ವಲ್ಪ. ಒಂದು, ಇದು ಹಿಂದೂ ಮುಸ್ಲಿಂ ಸಂಘರ್ಷವಾಗಿ ಪರಿವರ್ತನೆ ಆದರೆ ಆವಾಗ ಹಿಂದೂಗಳೆಲ್ಲ ಆರ್ಗನೈಸ್ ಆಗ್ತಾರೆ ಮತ್ತು ಧರ್ಮಸ್ಥಳದಲ್ಲಿ ಹೆಣ ಹೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣ ಏನಾಗುತ್ತೆ, ಅದು ಸಮಾಧಿಯಾಗಿ ಹೋಗುತ್ತೆ.
ಯಾಕಂದರೆ ಅಲ್ಲಿ ಮುಸ್ಲಿಂ ಅಂದ ತಕ್ಷಣ ಹಿಂದೂಗಳು ತಮ್ಮ ಎಲ್ಲ ಭಿನ್ನಾಭಿಪ್ರಾಯವನ್ನು ಮರೆತು ಒಟ್ಟಾಗಿ ಅಲ್ಲಿ ದೊಡ್ಡವರ ರಕ್ಷಣೆಗೆ ನಿಲ್ತಾರೆ. ಸೊ ಇಡೀ ಪ್ರಕರಣವನ್ನು ಆ ಮುಸ್ಲಿಂ ಯುವಕರ ತಲೆ ಮೇಲೆ ಕಟ್ಬಿಟ್ಟು ಅವನಿಗೆಲ್ಲೋ ವಿದೇಶದಿಂದ ದುಡ್ಡು ಬರ್ತಾ ಇದೆ, ಇನ್ನೇನೋ ಆಗ್ತಾ ಇದೆ ಅನ್ನೋ ಒಂದು ಆ್ಯಂಗಲ್ ಕೊಟ್ಬಿಟ್ಟು ಅಲ್ಲಿ ದೇಶಭಕ್ತಿ, ರಾಷ್ಟ್ರಭಕ್ತಿ, ಧರ್ಮಭಕ್ತಿ, ಹಿಂದೂ ಭಕ್ತಿ, ಹಿಂದುತ್ವ ಎಲ್ಲವನ್ನ ಸೇರಿಸಿ ಸೇಡು ತೀರಿಸ್ಕೊಳ್ಳೋದು. ಈ ಯತ್ನ ಇರಬಹುದಾ ಅದನ್ನು ಕೂಡ ಅವರೇ ಹೇಳ್ತಾರೆ. ಅದರ 4ನೇ ಪಾಯಿಂಟು ಜಯಂತ್ ಅವ್ರದ್ದು. ಅದೇ ಪ್ರಕಾರ ಚಿನ್ನಯ್ಯನಿಗೆ ಯಾರಿಂದಲಾದರೂ ಅಪಾಯ ಉಂಟು ಮಾಡಿ ಅದನ್ನು ಹೋರಾಟಗಾರರಾದ ನಮ್ಮ ಮೇಲೆ ಹಾಕಿ ಆ ಮೂಲಕ ಅನ್ಯಾಯವಾಗಿ ನಮ್ಮನ್ನು ಜೈಲಿಗೆ ಇರಿಸಿ ಸಾಕ್ಷಿ ನಾಶ ಮಾಡಲು ಹಾಗೂ ಪ್ರಕರಣದ ತನಿಖೆಯನ್ನು ಬೇರೆ ದಿಕ್ಕಿಗೆ ತಿರುಗಿಸಲು ದೊಡ್ಡ ಮಟ್ಟದಲ್ಲಿ ಪಿತೂರಿ ನಡೆಯುತ್ತಿರುವುದರಿಂದ ದೂರುದಾರ ಚಿನ್ನಯ್ಯನಿಗೆ ಕೂಡಲೇ ಗನ್ಮ್ಯಾನ್ ಒದಗಿಸಿ ಅವರು ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ಬಂದೋಬಸ್ತು ಒದಗಿಸಿದಲ್ಲಿ SITಯ ತನಿಖೆ ಶೀಘ್ರಗೊಂಡು ಪ್ರಗತಿ ಸಾಧಿಸಲು ಸಾಧ್ಯ ಆಗಬಹುದು. ಇದರಲ್ಲಿ 2-3 ಪಾಯಿಂಟ್ ಇದೆ. ಒಂದು, ಜಯಂತಿಗಿರುವ ಭಯ ಏನು ಅಂದರೆ ಈ ಚಿನ್ನಯ್ಯನನ್ನು ಭಯ ಮಾತ್ರ ಅಲ್ಲ, ಅದು ಅಂಥ ಒಂದು ಪಿತೂರಿ ಷಡ್ಯಂತ್ರ ಇದೆ ಅನ್ನೋ ಅರ್ಥದಲ್ಲಿ ಅವರು ಈ ಒಂದು ಇದರಲ್ಲಿ ಹೇಳ್ತಾರೆ. ಒಂದು, ಇಡೀ ಈ ಪ್ರಕರಣದಲ್ಲಿ ಚಿನ್ನಯ್ಯನಿಗೆ ಯಾರದೋ ಮೂಲಕ ಅಪಾಯವನ್ನು ಉಂಟು ಮಾಡಿ, ಇನ್ನೊಂದು ಅಪಾಯ ಯಾವ ರೀತಿ ಅಪಾಯ ಉಂಟು ಮಾಡ್ಬೋದು ಅಲ್ವಾ? ಆತನ ಜೀವವನ್ನು ತೆಗಿಬೋದು, ಆತನ ಮೇಲೆ ಹಲ್ಲೆ ಮಾಡ್ಬೋದು ಅಲ್ವಾ? ಎಲ್ಲೋ ಇದ್ದಕ್ಕಿದ್ದ ಹಾಗೆ ಈಗ 100 ಹೆಣಗಳು ನೇತ್ರಾವತಿ ನದಿಯಲ್ಲಿ ತೇಲಿ ಹೋದಾಗೆ ಚಿನ್ನಯ್ಯನ ಹೆಣನು ತೇಲಿ ಹೋದರೆ ಆಗ, ಅಥವಾ ಇಡೀ ಈ ಪ್ರಕರಣದಿಂದ ಲಾಭ ಪಡೆಯುವುದಾಗಿ ಇಡೀ ಚಿನ್ನಯ್ಯನನ್ನು ಇನ್ಯಾರೋ ಹತ್ಯೆ ಮಾಡಿದರೆ ಆಗ ತಕ್ಷಣ ಜೈಲಿಗೆ ಹೋಗಬೇಕಾದವರು ಯಾರು ಗೊತ್ತಾ? ಸೌಜನ್ಯ ಪರ ಹೋರಾಟಗಾರರು, ಈ ಸಾಕ್ಷಿ ದೂರುದಾರರು. ಯಾಕೆಂದರೆ ತಕ್ಷಣ ಏನು ಅಂದರೆ ಚಿನ್ನಯ್ಯ ಈ ಮೊದಲೇ ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದ, ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದ. ಈಗ ಆತನಿಗೆ ಅಪಾಯ ಉಂಟಾಗಿದೆ, ಎತ್ತಾಕೊಂಡು ಹೋಗ್ಬಿಟ್ಟು ಅವ್ರು ಎತ್ತಾಕೊಂಡು ಹೋಗ್ಬಿಟ್ಟು ಅವ್ರು ಜೈಲಲ್ಲೇ ಇಟ್ಬಿಟ್ಟು ಆಗ ಇಲ್ಲಿ ಸಾಕ್ಷ್ಯ ನಾಶವನ್ನು ಮಾಡಬಹುದು ಅನ್ನುವ ಆತಂಕವನ್ನು ಜಯಂತ್ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಅವ್ರು ಹೇಳ್ತಾ ಇರೋದು, ಚಿನ್ನಯ್ಯನಿಗೆ ಕೂಡಲೇ ಗನ್ಮ್ಯಾನನ್ನು ಒದಗಿಸಿ ಅಂತ. ಆತನಿಗೆ ತಕ್ಷಣ ಗನ್ಮ್ಯಾನ್ ಒದಗಿಸ್ಬೇಕು. ಆದರೆ ಗನ್ಮ್ಯಾನು ಯಾರನ್ನು ಆಯ್ಕೆ ಮಾಡೋದ್ರಲ್ಲಿ ಹುಷಾರಿಬೇಕು. ಈ ದೇಶ ಯಾವ ಸ್ಥಿತಿ ಇದೆ ಅಂತಂದರೆ, ಇಂದಿರಾ ಗಾಂಧಿಗೆ ಗನ್ಮ್ಯಾನ್ ಹೊಡೆದಾಕ್ಬಿಟ್ಟ ಅಲ್ವಾ? ಅದರಿಂದ ಯಾರು ಪ್ರಬಲರು, ಯಾರು ಹೇಗೆ ಏನು ಯಾವ ಸಂದರ್ಭದಲ್ಲಿ ಏನನ್ನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಅದರಿಂದ ಗೌರ್ಮೆಂಟ್ ಟುಕ್ ಇಟ್ ಸೀರಿಯಸ್ಲಿ. ಅವರಿಗೆ ಒಂದಲ್ಲ ಬೇಕಾದರೆ 2 ಗನ್ಮ್ಯಾನನ್ನು ಒದಗಿಸಿ, ಭಾಳ ಇಂಪಾರ್ಟೆಂಟ್. ಆದ್ದರಿಂದ ಅವರಿಗೆ 24/7 ಅವರಿಗೆ ಪೊಲೀಸ್ ರಕ್ಷಣೆ ಒದಗಿಸ್ಬೇಕು, ಅವರಿಗೂ ಮತ್ತು ಅವ್ರ ಕುಟುಂಬಕ್ಕೆ. ಯಾವ ರೀತಿಯಿಂದಲೂ ಚಿನ್ನಯ್ಯನಿಗಾಗಲಿ ಅವರ ಕುಟುಂಬಕ್ಕಾಗಲಿ ತೊಂದರೆ ಆಗಕೂಡದು. ಅದನ್ನು ಕಾಪಾಡಬೇಕಾದಂತಹ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ ದಟ್ ಪೊಲೀಸ್ ಅಧಿಕಾರಿಗಳ ಮೇಲಿದೆ. ಅದೇ ರೀತಿ ನನಗನ್ನಿಸುವ ಹಾಗೆ ನೀವು ಚಿನ್ನಯ್ಯ ಉಳಿದಿರುವ ಪ್ರದೇಶದಲ್ಲಿರುವ ಜನಸಾಮಾನ್ಯರಿದ್ದಾರಲ್ಲ, ಅವರು ಕೂಡ ಅವರು ಮತ್ತು ಅವರ ಕುಟುಂಬದ ಮೇಲೆ ಒಂದು ಕಣ್ಣಿಡಬೇಕಾದ್ದು ಒಳ್ಳೆಯದು. ಯಾಕೆಂದರೆ ಈ ಪೊಲೀಸ್ ರಕ್ಷಣೆಯ ನಡುವೆ ಕೂಡ ಜನಸಾಮಾನ್ಯರ ರಕ್ಷಣೆ ಇರುತ್ತಲ್ಲ, ಅದು ಭಾಳ ಮುಖ್ಯವಾದ್ದು. ಸೊ ಜನಸಾಮಾನ್ಯರು ಈ ಬಗ್ಗೆ ದಟ್ ಆದಷ್ಟು ಚಿನ್ನಯ್ಯನ ಮೇಲೆ ಲಕ್ಷ್ಯ ಇಡುವಂಥದ್ದು. ಹಾಗೆಯೇ ಯಾರೋ ಅನಾಮಧೇಯ ವ್ಯಕ್ತಿಗಳು ಬಂದು ಅಲ್ಲಿ ಇನ್ನೇನೋ ಮಾಡುವಾಗ ಆಗ್ಕೂಡ್ದು ಅಂತ, ಅದು ಮಾಡಬೇಕು ಅಂತ. ಸೊ ಅದರಿಂದ 5ನೇ ಪಾಯಿಂಟ್ ಏನಿದೆ ಜಯಂತ್ ಅವರು ಹೇಳೋದು, ಆದುದರಿಂದ ಚಿನ್ನಯ್ಯ ನೀಡಿರುವ ದೂರಿನ ಉದ್ದೇಶ ಹಾಗೂ ಇದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ಆದ್ದರಿಂದ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಚಿನ್ನಯ್ಯ ಯಾಕೆ ಬದಲಾದ? ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಯಾಕೆ ಬದಲಿಸಿದ? ಹಾಗೆಯೇ ಚಿನ್ನಯ್ಯ ಯಾಕೆ ಸೌಜನ್ಯ ಪರ ಹೋರಾಟಗಾರರ ಮೇಲೆ ದೂರು ಕೊಟ್ಟ? ಈ ಬಗ್ಗೆ ಇದರ ಸತ್ಯಾಸತ್ಯತೆ ಏನಿದೆ ಅದು ಹೊರಗೆ ಬರಲೇಬೇಕು. ಸತ್ಯಾಸತ್ಯತೆ ಹೊರಗೆ ಬರೋದಕ್ಕೆ ಅದಕ್ಕೆ ಪರಿಶೀಲಿಸಬೇಕು, ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು ಅಂತ ಹೇಳ್ತಾರೆ ಅವರು. ಹಾಗೆ ದೂರು ನೀಡಲು ಇವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒತ್ತಡ ಹಾಕಿ, ಒಂದು ಯಾರೋ ಜಯಂತ್ ಅವ್ರ ಪ್ರಕಾರ ಯಾರೋ
ಒತ್ತಡ ಹಾಕಿ ಚಿನ್ನಯ್ಯನಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ. ಅದು ಟಿ ಜಯಂತ್ ಅವರಿಗೆ ಆ ವಿಚಾರದಲ್ಲಿ ಅನುಮಾನ ಇಲ್ಲ. ಇದನ್ನು ಅವರು ಅಪರಾಧಿಕ ಪಿತೂರಿ ಅಂತ ಕರೀತಾರೆ. ಇದೊಂದು ಅಪರಾಧಿಕ ಪಿತೂರಿ, ಇದು ಅಪರಾಧ ಹೌದು, ಇದೊಂದು ಪಿತೂರಿ ಹೌದು. ಈ ಅಪರಾಧಿಕ ಪಿತೂರಿ ಏನಿದೆ ನಡೆಸಿದವರ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಇದಕ್ಕೇನು ರಿಯಾಕ್ಟ್ ಮಾಡ್ತಾರೆ, ಪೊಲೀಸ್ ಮಹಾನಿರ್ದೇಶಕರು ಏನು ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಯಾಕೆಂದರೆ ಈ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ, ನೀವು ಹೀಗೆ ಆಗತ್ತೆ ಅಂತ ನಿರೀಕ್ಷೆ ಮಾಡಲಾಗದ ಸ್ಥಿತಿ ಇದೆ. ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಒಂದು ಜನಪರವಾದ ಸರ್ಕಾರ ಏನಿದೆ, ಇಂತಹ ವಿಚಾರದಲ್ಲಿ ಯಾವ ನಿಲುಮೆಯನ್ನು ತೆಗೆದುಕೋಬೇಕೋ ಆ ನಿಲುಮೆಯನ್ನು ಸಿದ್ದರಾಮಯ್ಯನವರು ಸರ್ಕಾರ ತೆಗೆದುಕೊಳ್ಳುತ್ತಾ ಗೊತ್ತಿಲ್ಲ ನನಗೆ. ಯಾಕೆಂದರೆ ನಾನು ಭವಿಷ್ಯಗಾರನೂ ಅಲ್ಲ, ನಾನು ಒಬ್ಬ ರಾಜಕೀಯ ವಿಶ್ಲೇಷಕ ಅಷ್ಟೇ. ನನಗೆ ಅನುಮಾನಗಳಿದೆ. ಆದರೆ ಭಾಳ ಮುಖ್ಯವಾಗಿ ಈಗ ಚಿನ್ನಯ್ಯನನ್ನು ಉಳಿಸಿಕೊಳ್ಳಬೇಕು, ಆತನಿಗೆ ಏನೂ ಅಪಾಯ ಆಗದಂತೆ ನೋಡ್ಕೋಬೇಕು. ಅದು ಪೊಲೀಸ್ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ, ಹಾಗೆ ನಾಗರಿಕ ಸಮಾಜದ ಜವಾಬ್ದಾರಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.